ಬಂದೆ. ದೇವಸ್ಥಾನಕ್ಕೆ ಫೋನ್ ಮಾಡಿದ್ದೀನಿ. ಹೇ ಸುನಿ, ದಾರೆ ಸೀರೆ ತಗೊಳೋದು ಮರಿಬೇಡ, ಪೂಜೆಗೆ ಇಡ್ಬೇಕದನ್ನ. ರೀ ಇಲ್ಲೇ ಇಟ್ಟಿದ್ದೀನಲ್ರಿ, ಎಲ್ಲ ತಗೊಂಡಾಗಿದೆ. ನೀವ್ ರೆಡಿನಾ? ನಾನ್ ರೆಡಿ. ಶಲ್ಯ ಒಂದು ಹಾಕೋದಕ್ಕಷ್ಟೇ. ಏನಯ್ಯ ಯೂನಿಫಾರ್ಮ್ ಅಲ್ಲೇ ಬಂದ್ಬಿಟ್ಟು ದೇವಸ್ಥಾನಕ್ಕೆ? ನಾನ್ ಬರೋಲ್ಲಪ್ಪ. ಯಾಕೆ? ಮನೆಯವರೆಲ್ಲ ಬರ್ತೀನಿ ಅಂತ ಹೇಳಿದ್ದೀನಿ ನಾನು. ಯಾರು ದೇವ್ರಿಗ? ನೋಡೆ ಗೊತ್ತು ನೋಡೆ, ದೇವಸ್ಥಾನಕ್ಕೆ ಬರೋದಿಲ್ವಂತೆ. ಇವ್ನ್ ಬರ್ದೆ ಹೋದ್ರೆ ಬೇಡ ಬಿಡಿ, ನಾವು ಹೋಗಿ ಬರೋಣ. ಸಿಂಧು ರೆಡಿನೇನಮ್ಮ? ನಾನ್ ಬರಲ್ಲ. ನೋಡಿದ್ಯಾ ಎಲ್ಲ ಇವಂದೇ ಪ್ರಭಾವ. ಎಲ್ರ ತಂದು ಕೆಲ್ಸ್ಬಿಟ್ಟು ಹಾಳು ಮಾಡ್ಬಿಡ್ತಾನೆ. ಅಯ್ಯೋ ರೀ, ಅವಳು ಬರ್ತೀನಿ ಅಂತ ನನ್ನ ಹತ್ರ ಹೇಳಿದಾಳೆ. ಅವಳನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು, ನಿಮ್ ಮಗನ್ ತರ ಅಲ್ಲ ಅವಳು. ಸಿಂಧು ಬೇಗ ರೆಡಿ ಆಗಮ್ಮ, ಹಾಗೆಲ್ಲ ಹೇಳ್ಬಾರ್ದು. ನಂದಿ ಗ್ರಾಮದ ದುರ್ಗಾ ಪರಮೇಶ್ವರಿ ಅಮ್ಮನವರ ಕಾರಣಿಕ ಹೇಗಿದೆ ಅಂತ ಗೊತ್ತಿದೆ. ಹಿಂದೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಸಂದರ್ಭದಲ್ಲಿ ಪದ್ಮಾವತಿ ಅಮ್ಮನವರು ಹುಡಬೇಕಾಗಿರ್ತಕ್ಕಂಥ ದಾರ ಸೀರೆಯನ್ನ ಆ ದೇವಸ್ಥಾನದ ಅಮ್ಮನವರ ಮುಂದೆ ಇಟ್ಟು ಪೂಜೆ ಮಾಡಿ ಆಶೀರ್ವಾದ ಪಡ್ತಿದ್ದಂತೆ. ಕತೆ ಇದು. ಕತೆ ಚೆನ್ನಾಗಿದೆ, ನಿನಗೆ ಹೇಳ್ತೀನಿ ನೋಡು. ನೀನ್ ಬೇಗ ರೆಡಿ ಆಗು, ಸೀರೆ ಮರಿಬೇಡ, ತಗೋ ರೆಡಿ. ನೀವು ಅದ್ ಎಷ್ಟು ಸಲ ಹೇಳ್ತೀರಾ ರೀ, ಅದೇನ್ ಮರುವೋ ನಿಮ್ಗೆ? ಆಗ್ಲೇ ಹೇಳಿಲ್ವಾ ಎಲ್ಲ ರೆಡಿಯಾಗಿ ಇಟ್ಕೊಂಡಿದೀನಿ ಅಂತ? ಮರಬು ನನಗೆ ಮೊದಲು ಚೆನ್ನಾಗಿತ್ತು ಜ್ಞಾಪಕ ಶಕ್ತಿ. ನಿನ್ನ ಮದುವೆ ಆದ ನೋಡು, ನನ್ನನ್ನೇ ನಾನು ಮರ್ತು ಬಿಟ್ಟೆ. ಲೇ, ನಾನಿಗೆ ಮರಬು ಅಂತ ಹೇಳ್ತೀಯಾ? ಸೀರೆ ಸೆರಗು ನೋಡು, ಬಿಡು ಕೆಳಗಡೆ. ದೇವಸ್ಥಾನಕ್ಕೆ ಹೊರಟಿರೋದು. ಸಿಂಧು ಬೇಗ ರೆಡಿಯಾಗಿ ಬಾರಮ್ಮ, ಹೊರಡ್ಬೇಕು. ಹಾ, ಅದಕ್ಕೆ ನನ್ನೊಂದು ಹೆಲ್ಪ್ ಮಾಡ್ತೀರಾ? ನಿನ್ಗೆ ಏನಾಗಬೇಕು ಹೇಳು ಅಶ್ವಿನಿ. ಬೆಳಿಗ್ಗೆ ಅವ್ರು ಫೋನ್ ಮಾಡಿದ್ರು. ಅವನು ಅಂದ್ರೆ ರಾಕೇಶ್. ಅವನೇ ನಿನಗೆ ಅವಾಗ ಕಾಲ್ ಮಾಡ್ತಾನೆ ಇರ್ತಾನೆ. ನೀನು ಅಲ್ಲಿ ನಿಂತ್ಕೊಂಡು ಮಾತಾಡೋದು ನಾನು ನೋಡಿಲ್ವಾ? ಇನ್ನೊಂದ್ಸಲ ನೀವಿಬ್ರು ಎಮೋಷನಲ್ ಆಗಿ ಮಾತಾಡ್ತೀರಾ. ನೀನು ಹಿಂಗೆಲ್ಲ ಮಾಡಿರೋದು ನಾನು ನೋಡಿಲ್ವಾ? ಆ ಥರ ಏನಿಲ್ಲ ಬಿಡಿ. ಅದಕ್ಕೆ ಗಂಡ ಹೆಂಡತಿ ದೂರ ಇರೋದು ಅಂದ್ರೆ ಸ್ವಲ್ಪನಾದ್ರೂ ಎಮೋಷನಲ್ ಇರಲ್ವಾ? ನಿಮ್ಮ ಪುಣ್ಯಕ್ಕೆ ನೀವಿಬ್ರು ಜೊತೆಗಿದ್ದೀರಾ, ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡಿ. ಅದಕ್ಕೆ ಇವತ್ತು ಅವ್ರು ಯಾಕೆ ಫೋನ್ ಮಾಡಿದ್ರು ಗೊತ್ತಾ? ಅವರು ಲಕ್ಷ್ಮಣ್ ಮದ್ವೆಗೆ ಬರಲ್ವಂತೆ. ಅಯ್ಯೋ ಏನೇ ಇದು, ಬಾವನ್ ಮದ್ವೆಗೆ ಬರಲ್ಲ ಅಂದ್ರೆ? ಹ್ಞೂ, ಅದಕ್ಕೆ ಅದೇನೋ ಕೆಲಸ ಒಪ್ಕೊಂಡ್ಬಿಟ್ಟಿದಾರಂತೆ, ಮೀಟಿಂಗ್ ಇದೆಯಂತೆ, ಬರಕ್ ಆಗಲ್ವಂತೆ. ಅಲ್ಲ ರೀ, ನೀವು ಬರ್ದೇ ಇದ್ರೆ ಹೇಗೆ ಅಂದ್ರೆ ನನಗೆ ಬರಕ್ ಸಾಧ್ಯನೇ ಇಲ್ಲ ಅಂತಾರೆ. 100 ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಾನು ಹೇಗೆ ಉತ್ತರ ಕೊಡೋದು? ಅದೆಲ್ಲ ಇವ್ರಿಗೆ ಅರ್ಥ ಆಗ್ಬೇಕಲ್ಲ. ಇವರಿಬ್ರು ಮಧ್ಯೆ ನಾನಂತೂ ಅಯ್ಯೋ ದೇವ್ರೆ. ಅದಕ್ಕೆ ನೀವೇ ಸಮಯ ಸಂದರ್ಭ ನೋಡ್ಕೊಂಡು ಅಪ್ಪಂಗೆ ಹೇಳ್ತೀರಾ ಪ್ಲೀಸ್? ನನಗ್ ಗೊತ್ತಿಲ್ವಾ ಅವ್ನು ಬರಲ್ಲ ಅಂತ? ನಿನ್ ಮುಖ ನೋಡ್ದಾಗ್ಲೇ ಗೊತ್ತಾಯ್ತು ಸತ್ಯ ಏನು ಅಂತ. ಆದ್ರೆ ನೀವಿಬ್ರು ದೂರ ಆಗೋದು ನನಗಂತೂ ಒಳ್ಳೇದಲ್ಲ. ಆಯ್ತು ಅಶ್ವಿನಿ, ನೋಡೋಣಂತೆ. ಅದಕ್ಕೆ ಪ್ಲೀಸ್, ಅದಕ್ಕೆ ನೋಡೋಣ ಅನ್ನಲ್ಲ. ಸಮಯ ನೋಡಿ ಮಾವನ ಹತ್ರ ಮಾತಾಡ್ತೇನೆ. ಇನ್ನೊಂದು ಮಾತು, ನಮ್ಮ ಲಕ್ಷ್ಮಣ್ ಲವ್ ಸ್ಟೋರಿ ಎಲ್ಲಿಗೆ ಬಂತೆ? ಲವ್ ಸ್ಟೋರಿನಾ? ಹ್ಞೂ, ಅದ್ಯಾವುದೋ ಹುಡುಗಿನ ಇಷ್ಟಪಡ್ತೀನಲ್ಲೇ ಅವನು. ಯಾರು? ನಮ್ಮ ಲಕ್ಷ್ಮಣ ಬೇರೆ ಹುಡುಗಿನ ಇಷ್ಟಪಡೋದ? ಸಾಧ್ಯನೇ ಇಲ್ಲ. ಅದಕ್ಕೆ ಲಕ್ಷ್ಮಣ್ಗೆ ಸಿಂಧು ಅಂದ್ರೆ ಪ್ರಾಣ. ಅವನ್ ಬೇರೆ ಹುಡುಗಿನ ಕಣ್ಣೆತ್ ನೋಡಕ್ಕೂ ಸಾಧ್ಯನೇ ಇಲ್ಲ. ಹೌದಾ? ಕತೆ ಹೀಗಾಗೋಯ್ತಾ? ನಿಮ್ಗೆ ಯಾರದ್ಕೆ ಹೇಳಿದ್ದು ಲಕ್ಷ್ಮಣ್ ಬೇರೆ ಕಿವಿಗೆ ಬಿದ್ದಾಗಾಯ್ತು ಅಶ್ವಿನಿ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಏನದ್ಕೆ ಹೀಗೆ ಹೇಳ್ತಾ ಇದ್ದೀರಾ? ಅಪ್ಪ ಇನ್ವಿಟೇಷನ್ ಎಲ್ಲ ಹಂಚಿದ್ದಾಗಿದೆ, ಮದ್ವೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಲಕ್ಷ್ಮಣ್ ಒಪ್ಕೊಳ್ದೆ ಇಷ್ಟೆಲ್ಲ ಆಗತ್ತಾ ಹೇಳಿ? ಲಕ್ಷ್ಮಣ್ ಸಿಂಧು ಚಿಕ್ಕಂದಿಂದ ಒಬ್ರನ್ನೊಬ್ರು ನೋಡ್ಕೊಂಡು ಬೆಳೆದವರು. ಅದಕ್ಕೆ ತೋರಿಸ್ಕೊಳ್ಳಲ್ಲ ಅಷ್ಟೇ ಲಕ್ಷ್ಮಣ್. ಅವನಿಗೆ ಸಿಂಧು ಅಂದ್ರೆ ಪ್ರಾಣ. ಏನಾದ್ರೂ ಹೇಳಿ ನೋಡಿ ಸಿಂಧು ಬಗ್ಗೆ, ಜಗಳಕ್ಕೆ ಬಂದ್ಬಿಡ್ತಾನೆ. ಬೇಜಾರು ಮಾಡ್ಕೋಬೇಡ ಅಶ್ವಿನಿ. ಲಕ್ಷ್ಮಣ್ ಬಗ್ಗೆ ಕೆಟ್ಟ ಮಾತು ಕಿವಿಗೆ ಬೀಳೋದು, ಅಲ್ಲಿ ನೊಚ್ಕೊಟ್ಟೋದು ಎರಡೂ ಒಟ್ಟಿಗೆ ಸಿಂಕ್ ಆಯ್ತು. ಇದಕ್ಕೆ ನನ್ನ ಮನಸ್ಸು ಹೋಗ್ಲಿ ಬಿಡು.
ಬೇರೆ ಟರ್ನ್ ತಗೋತಿದೀಯಲ್ಲ, ಅಮ್ಮನ್ನ ಕೇಳ್ಬೇಕು. ಅಮ್ಮ, ಅನಾಹುತ ಆಗೋಗಿದೆ. ಲಕ್ಷ್ಮಣ್ಣು ಸಿಂಧುನಿ ಅಂತೆ ಮದ್ವೆ ಆಗೋದು. ಇನ್ನು ಬೇರೆ ಹುಡುಗಿನ ಪ್ರೀತಿಸಿಲ್ವಂತೆ. ಸಿಂಧು ಏನಾದ್ರೂ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ನನ್ನ ಕತೆ ಮುಗೀತು. ನೋಡು, ಜಾನ್ತಿರನ್ನ ತಂದು ಮಾಡಿದಾನೆ. ಅದು ದೇವಸ್ಥಾನಕ್ಕೆ ಹೋಗೋ ಸಂಗೀತ ತಂದ್ರೆ ಶುದ್ಧ ಕೂತನೆ ಅಂತ ಅರ್ಥ. ಹೇಳಪ್ಪ ಜಾನಕಿ. ರಾಜೇಂದ್ರ ಮನೇಲಿದ್ಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇಲ್ಲಪ್ಪ, ನಾವೆಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ನಂದಿಗ್ರಾಮಕ್ಕೆ. ಹೌದಾ? ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕ? ಯಾವುದು, ನಂದಿಗ್ರಾಮ? ಹೌದು ಕಣ. ನಮ್ಮ ಕುಲದೇವರು ಮದುವೆಗೆ ಮುಂಚೆ ದಾರೆ ಸೀರೆ ತಂದು ಪೂಜೆ ಮಾಡಿಸ್ತೀವಿ ಅಂತ ಅರ್ಸ್ಕೊಂಡಿದ್ದಂತೆ ನನ್ನ ಹೆಂಡತಿ. ಅದಕ್ಕೋಸ್ಕರ ಹೋಗ್ತಾರೆ. ಫ್ರೀ ಆಗಿದ್ರೆ ನೀನು ಬಂದ್ಬಿಡು. ಒಳ್ಳೆ ದೇವಸ್ಥಾನ. ಏನ್ ಅನ್ಕೊಂಡು ಅದು ಹಿಡಿಯುತ್ತಂತ ಅಲ್ಲಿ ಹೋದ್ರೆ. ಇಲ್ಲ ರಾಜೇಂದ್ರ, ನೀವು ಹೋಗ್ಬಿಟ್ಟು ಬನ್ನಿ. ನಾನು ನಿಮಗೆ ಸಾಯಂಕಾಲ ಫೋನ್ ಮಾಡ್ತೀನಿ. ಸರಿ ಬಾ, ಸರಿ. ಸುನಿ, ಎಲ್ಲ ಇಟ್ಕೊಂಡಿದ್ದೀವಿ ನಾನೇ. ಜಾನಕಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರಂತ ನಂದಿಲಿ. ನಿಮ್ಗೆ ಹೇಗೆ ಗೊತ್ತಾಯ್ತು? ನೀನು ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ಹೌದು, ಹೋಗ್ತಾ ಇದ್ದಾರೆ. ನಿನಗೆ ಯಾಕೆ ಇಷ್ಟೊಂದು ಆಶ್ಚರ್ಯ ಆಗಿದೆ? ಅದು ನಾನು ಒಂದ್ಸರಿ ಆ ದೇವಸ್ಥಾನಕ್ಕೆ ಹೋಗಿದ್ದೆ ಜಾನಕಿ, ತುಂಬ ಮುಖ್ಯವಾದ ಕೆಲಸಕ್ಕೆ. ಬಹಳ ವರ್ಷಗಳ ಹಿಂದೆ ಆ ದೇವಸ್ಥಾನದ ಹೆಸರು ಕೇಳಿದ ತಕ್ಷಣ ಒಂಥರ ವೈಬ್ರೇಷನ್ ಅಂತಾರಲ್ಲ, ಹಾಗಾಗಿತ್ತು ನನಗೆ. ಅದೊಂಥರ ಹಳೆಯ ನೆನಪು. ಮತ್ತೆ ಬಿಟ್ಟಿದ್ದೆ ಅನ್ನೋವಾಗ ಮತ್ತೆ ಮತ್ತೆ ನೆನಪು ಬರ್ತಾ ಇದೆ. ಏನು ನೀನು ಮುಖ್ಯವಾದ ಕೆಲಸ ಮಾಡಿರೋದು? ಇರುತ್ತಲ್ಲ, ಪರ್ಸನಲ್, ವೈಯಕ್ತಿಕ, ನಂದೇನೋ ಹಳೆ ಕಾಲಗಳು ಮತ್ತೆ ಕೆರೆಯೋದಕ್ಕೆ ಶುರುವಾಗಿದೆ. ಏನೇನೋ ಶುಕ್ರಗಳು, ಏನೇನೋ ನೆನಪು, ಏನೇನೋ ಸೂಚನೆ. ಏನು ಬೇಕಾದರೂ ಆಗಬಹುದು ಅಂತ ಮನಸ್ಸು ಹೇಳ್ತಾ ಇದೆ.
ವಾತಾವರಣ ಇದ್ರೆ ಅದನ್ನು ಹೇಗಾದರೂ ಮಾಡಿ ಕೆಡಿಸ್ಬೇಕು, ಇಲ್ಲ ಅಲ್ಲಿರೋ ಮನ್ಸುಗಳನ್ನ ಹಾಳು ಮಾಡಬೇಕು. ಇದು ನಿನ್ನ ಜಾಯಮಾನ. ಬೇಡ, ನನ್ನ ಮದುವೆ ಕಾರ್ಯ ಶುರುವಾಗಿದೆ. ದಯವಿಟ್ಟು ಅದು ಮುಗಿಯೋವರೆಗೂ ಏನೇನು ಅಪಶಕುನ ಮಾತಾಡಿ ನನ್ನ ಮನಸ್ಸನ್ನ ಹಾಳು ಮಾಡೋದು ಬರ್ಬೇಕು. ನೀನೇನು ಅವಧೂತನ? ಬನ್ನಿ ಸಾಕು ಬನ್ನಿ ಬನ್ನಿ ನೋಡ್ಕೊಂಡು ಬನ್ನಿ. ಇದೇ ದೇವಸ್ಥಾನ ಕೊಡೋನು ಫಂಕ್ಷನ್ ಮೇಲೆ ಐಟಮ್ ಎಲ್ಲ ಇಲ್ಲೇ ತಂದು ಹಾಕೋದು, ಇಲ್ಲೇ ಎಲ್ಲ ಬಿದ್ದಿರ್ತೀವಿ. ಅನು, ನಾವು ಹುಡುಕೊಂಡು ಬಂದಿರೋ ಫೋಟೋಗ್ರಾಫರ್ ಇವನೇ ಇರ್ಬೋದು. ಒಳಗಡೆ ಹೋಗೋದು ಹೇಗೆ? ಹಿಂಗೆ ಅಷ್ಟೇ ಅಲ್ಲಿ ಹೋಗಿ ಬನ್ನಿ. ನಾವು ಹುಡುಕ್ತಿರೋ ಫೋಟೋಗ್ರಾಫರ್ ಇವರೇ ಇರಬೇಕು. ಆ ಹುಡುಗ ಬೇರೆ ಹೇಳಿದ್ನಲ್ಲ, ಅವ್ರು ಇಲ್ಲೇ ಮಲಗಿರ್ತಾರೆ ಅಂತ. ಹೇಗೆ ಮಾತಾಡ್ಸೋದು? ಕುಡ್ದಿದ್ದಾರೆ ಅನ್ಸುತ್ತೆ. ನಮ್ಮ ಕೆಲಸ ಆಗ್ಬೇಕು ಅಂದ್ರೆ ನಾವು ಮಾತಾಡಿಸ್ಲೇಬೇಕು. ಸರ್, ಅಂಕಲ್ ಸರ್, ಅಂಕಲ್ ಸರ್, ಅಂಕಲ್, ನೀವು ನವನೀತಾ ಸ್ಟುಡಿಯೋ ಓನರ್ ಫೋಟೋಗ್ರಾಫರ್ ಶ್ರೀನಿವಾಸ್ ಮೂರ್ತಿ ಅವರಲ್ವಾ? ಫೋಟೋಗ್ರಾಫರ್? ಆ ಸ್ಟುಡಿಯೋ ಓನರೇ ಫೋಟೋಗ್ರಾಫರ್ ಆಗಿದ್ರಂತೆ. ಅವರ ಹೆಸರು ಶ್ರೀನಿವಾಸ್ ಮೂರ್ತಿ ಅಂತ ಇಲ್ಲಿ ಊರಲ್ಲೆಲ್ಲ ಹೇಳಿದ್ರು. ನೀವು ಅವರೇ ತಾನೆ? ಅವನ್ ಸತ್ತೋದ, ತೆಗೆದು ಬಿದ್ದೋದ. ಅಂಕಲ್, ಫೋಟೋಗ್ರಾಫರ್ ಗುಟಕ್ಕನ್ಬಿಟ್ಟ. ಶ್ರೀನಿವಾಸ್ ಮೂರ್ತಿ ಮಾತ್ರ ಬದುಕಿದ್ದಾನೆ. ಐ ಆಮ್ ಅಲೈವ್. ಸರ್, ನಿಮ್ಮ ಹತ್ರ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು, ಮಾತಾಡಬೇಕು. ನನ್ನ ಹತ್ರ ಯಾವ ಇನ್ಫಾರ್ಮೇಶನ್ ಇಲ್ಲ, ಸಾರಿ. ಮೇಡಮ್, 50 rupees ಪ್ಲೀಸ್.
ಗುಡ್ ಲಕ್. ದೇವ್ರು ಒಳ್ಳೇದು ಮಾಡಲಿ. ಹೋಗಿ ಹೋಗಿ. ಸರ್, ನಾವು ಕೇಳಿದ ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಗೆ ಇನ್ನೂ 50 ರೂಪೀಸ್ ಕೊಡ್ತೀನಿ. 50 ಬೇಡ, 90 ಕೊಡ್ತೀಯಾ? 90 ಅಲ್ಲ, 100 ರೂಪೀಸ್ ಕೊಡ್ತೀನಿ. ಅನು, ಅವ್ರು ಕೇಳ್ತಿರೋ ದುಡ್ಡಲ್ಲ, ಬೇರೆ ಏನು, ನಿನಗೆ ಗೊತ್ತಾಗಲ್ಲ. ಸುಮ್ಮನೆ ಅನು, ಇಲ್ಲಿ ನಾನು ಈಗ ಬರ್ತೀನಿ. 2 ನಿಮಿಷ ಬರ್ತೀನಿ. ನೀನು ಇಲ್ಲಿರು. ಸರ್ 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 ಕೊಡಲ್ಲ. ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರೆ ಕೊಡ್ತೀನಿ. ಅನು, ಏನ್ ಬೇಕು ಕೇಳಿ. ಅಂಕಲ್, ಈ ಊರಲ್ಲಿ ನವನೀತ ಸ್ಟುಡಿಯೋ ಅಂತ ಇಟ್ಕೊಂಡಿದ್ರಲ್ಲ, ಅದ್ರ ಓನರ್ ಶ್ರೀನಿವಾಸ್ ಮೂರ್ತಿ ಅಂತ ಇಲ್ಲಿ ಜನ ಎಲ್ಲ ಹೇಳಿದ್ರು. ಅವರು ನಾನೇ ಸೇಮ್ ಓಲ್ಡ್ ಫೋಟೋಗ್ರಾಫರ್ ಶ್ರೀನಿವಾಸ್ ಮೂರ್ತಿ. ಕೇರ್ ಆಫ್ ನವನೀತ ಸ್ಟುಡಿಯೋ, ಗ್ರಾಮ, ರಥಬೀರಿ. ಅಲೈವ್ ಶ್ರೀನಿವಾಸ್ ಮೂರ್ತಿ, ಅಲೈವ್ ಶ್ರೀನಿವಾಸ್ ಮೂರ್ತಿ, ಅಲೈವ್. ಸರ್, ಅವಸರ ಮಾಡಬೇಡಿ, ಇರಿ, ಕೊಡ್ತೀನಿ. ಇನ್ನೂ ಪ್ರಶ್ನೆಗಳಿವೆ, ಅದಕ್ಕೂ ಉತ್ತರ ಕೊಡಿ. ಅದು ಕರೆಕ್ಟ್ ಟೈಮ್. ಅಂಕಲ್, ಇಲ್ಲಿ ಒಂದು 18 ವರ್ಷದ ಹಿಂದೆ ಒಂದು ಮದುವೆ ನಡೆದಿತ್ತಂತೆ. ಇಲ್ಲಿ ನೋಡಿ, ಈ ಫೋಟೋ ನೀವು ತೆಗೆದಿದ್ದ. ಕೊಡ್ತೀನಿ. ಮೊದಲು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಈ ಫೋಟೋ ನೋಡಿ, ಈ ಫೋಟೋ ನೀವು ತೆಗೆದಿದ್ದ. ಇಲ್ಲಿ ನೋಡಿ, ಇದೇ ಫೋಟೋ. ನೀವು ತೆಗೆದಿದ್ದ.